ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕಾಪ್ಟರ್ ದುರಂತ ಹಲವಾರು ಅಪ್ಡೇಟ್ಸ್ ಇಲ್ಲ ನಾನ್ ಸ್ಟಾಪ್ ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಿದ್ದೀವಿ. ಈ ಮಧ್ಯಾಹ್ನ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಕಾಪ್ಟರ್ ಮಹಾ ದುರಂತದ ಈ ಕ್ಷಣದ ಬೆಳವಣಿಗೆ. ಕಾಪ್ಟರ್ ಪತನದಲ್ಲಿ ಪ್ರಾಣ ಬಿಟ್ಟರು ಆ ಎಲ್ಲ ವೀರಪುತ್ರರು. ಸಿಡಿಎಸ್ ರಾವತ್ ಸೇರಿ 13 ಮಂದಿ ದುರ್ಮರಣ. ಅವರೆಲ್ಲರ ಪಾರ್ಥಿವ ಶರೀರ ನವದೆಹಲಿಗೆ ಏರ್ಲಿಫ್ಟ್ ಮಾಡಲಾಗುತ್ತೆ. ತಮಿಳುನಾಡು ಸರ್ಕಾರ ಗೌರವ ವಂದನೆ ಸಲ್ಲಿಸಿದೆ. ಸೇನಾ ಹೆಲಿಕಾಪ್ಟರ್ ಪತನದಲ್ಲಿ ಪ್ರಾಣ ಬಿಟ್ಟರು ದೇಶದ ವೀರಪುತ್ರರು 13 ಜನ. ಭಾರತೀಯ ರಕ್ಷಣಾ ಮುಖ್ಯಸ್ಥರನ್ನು ಒಳಗೊಂಡು ಅವರ ಮಡದಿಯೂ ಇದ್ರು, ಆಫೀಸರ್ಸ್ ಇದ್ರು. ತಮಿಳುನಾಡಿನ ವೆಲ್ಲಿಂಗ್ಟನ್ ಸೇನಾ ಆಸ್ಪತ್ರೆಯಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಏರ್ಲಿಫ್ಟ್ ಮಾಡಲಾಗುತ್ತೆ. ಅಲ್ಲಿಂದ ನೇರವಾಗಿ ದೆಹಲಿಯತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಬಲಭಾಗದ ದೃಶ್ಯ ಏರ್ಫೋರ್ಸ್ ಏರ್ಬೇಸ್ ಸೂಲೂರು, ವೆಲ್ಲಿಂಗ್ಟನ್ ಆಸ್ಪತ್ರೆ, ತಮಿಳುನಾಡು. ಆ ಎಲ್ಲ ದೃಶ್ಯ ತೋರಿಸ್ತಾ ಇದ್ದೀವಿ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಒಳಗೊಂಡು ಎಲ್ಲರೂ ಕೂಡ ಗೌರವ ವಂದನೆ ಸಲ್ಲಿಸಿದ್ರು. ಏರ್ಫೋರ್ಸ್ ಸ್ಟೇಷನ್ ಸೂಲೂರು ಮತ್ತು ವೆಲ್ಲಿಂಗ್ಟನ್ ಆಸ್ಪತ್ರೆ. ತಮಿಳುನಾಡು ಸರ್ಕಾರದಿಂದ ಗೌರವ ವಂದನೆಯನ್ನು ಸಲ್ಲಿಸಲಾಗಿದೆ. ಇವತ್ತು ಬೆಳಗ್ಗೆ ವೆಲ್ಲಿಂಗ್ಟನ್ ಆಸ್ಪತ್ರೆಯಲ್ಲಿ ಸೇನಾ ಗೌರವವನ್ನು ಸಲ್ಲಿಸಿದ ಕ್ಷಣ ಅದಾದಮೇಲೆ ಸೋಲೂರಿಗೆ ಪಾರ್ಥಿವ ಶರೀರ, ಬಿಕಾಸ್ ಅದು ಏರ್ ಸ್ಟೇಷನ್, ಅದು ಅಲ್ಲಿಂದ ಏರ್ಲಿಫ್ಟ್ ಆಗುತ್ತೆ ನವದೆಹಲಿಗೆ. ಆ ಏರ್ ಬೇಸ್ಗೆ ಇದೀಗ ಒಂದೊಂದೇ ಪಾರ್ಥಿವ ಶರೀರವನ್ನು, ಅಂದರೆ 13 ಜನ ಪಾರ್ಥಿವ ಶರೀರ, 13 ಆಂಬ್ಯುಲೆನ್ಸ್ ಸೋಲೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಕೆಲವೇ ಹೊತ್ತಲ್ಲಿ ಅಲ್ಲಿಂದ ಏರ್ಲಿಫ್ಟ್ ಆಗುತ್ತೆ ನವದೆಹಲಿಗೆ. ಸಂಜೆ ಹೊತ್ತಿಗೆ, ಏಕೆಂದರೆ ಅಲ್ಲಿಂದ ನವದೆಹಲಿಗೆ ಹತ್ತತ್ರ 2.5-3 ತಾಸುಗಳ ಪ್ರಯಾಣ. ಬಲಭಾಗದಲ್ಲಿ ನಿನ್ನೆ ಮಧ್ಯಾಹ್ನ 12:20ಕ್ಕೆ ನಡೆದಂಥ ಸೇನಾ ಹೆಲಿಕಾಪ್ಟರ್ನ ದುರಂತ. ದೇಶದ ಅತಿ ದೊಡ್ಡ ನೆಟ್ವರ್ಕ್ 18 ನ್ಯೂಸ್ 18ನಲ್ಲಿ ಆ ದೃಶ್ಯ ನಾವು ಪ್ಲೇ ಮಾಡಿದ್ವಿ. ಸ್ಥಳೀಯರು ಕೂಡ ಅದಕ್ಕೆ ಸಾಕ್ಷಿಯಾದರು. ಬಲಭಾಗದಲ್ಲಿ ವೆಲ್ಲಿಂಗ್ಟನ್ ಆಸ್ಪತ್ರೆಯ ಆವರಣದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಗೌರವ ವಂದನೆಯನ್ನು ಸಲ್ಲಿಸಿರೋದು ಆ ದೃಶ್ಯ ನೋಡ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ 11 ಕಾಲ ಅಷ್ಟೊತ್ತಿಗೆ ಲೋಕಸಭೆಗೆ ರಾಜನಾಥ್ ಸಿಂಗ್ ಅವರು ಮಾಹಿತಿ ಕೊಟ್ಟರು. ನೆನೆಯ ಕಾಪ್ಟರ್ ದುರಂತದ ಬಗ್ಗೆ ಮಾಹಿತಿ ಕೊಟ್ಟರು. 14 ಪ್ರಯಾಣಿಕರಲ್ಲಿ 13 ಜನ ಹುತಾತ್ಮರಾಗಿದ್ದಾರೆ ಎಂದರು. ಜನರಲ್ ಬಿಪಿನ್ ರಾವತ್ ಸೇರಿ 13 ಜನ ಸಾವನ್ನಪ್ಪಿದ್ದಾರೆ. ರಾವತ್ ಅವರ ಮಡದಿಯೂ ಕೂಡ ಮೃತಪಟ್ಟಿದ್ದಾರೆ. ಒಬ್ಬರು ಬದುಕಿದ್ದಾರೆ. ಅವರಿಗೆ ಲೈಫ್ ಸಪೋರ್ಟ್ ಚಿಕಿತ್ಸೆ ಮುಂದುವರಿತಾ ಇದೆ. ಘಟನೆಯ ತನಿಖೆಗೆ ಆದೇಶ ಮಾಡಲಾಗಿದೆ. ಎಲ್ಲರ ಅಂತ್ಯಕ್ರಿಯೆ ಗೌರವಗಳೊಂದಿಗೆ ನೆರವೇರಿಸ್ತೀವಿ. ಮೃತರ ಕುಟುಂಬಸ್ಥರಿಗೆ ಸಮಾಧಾನ ಹೇಳಿದರು ಸಚಿವರು. ಮೃತಪಟ್ಟವರಿಗೆ ಲೋಕಸಭೆಯಲ್ಲಿ ಅಂತಿಮ ಗೌರವ ಸಲ್ಲಿಸಲಾಯಿತು. अपनी उड़ान भरी, जिसे 12 बजकर, जिसमें भारत के प्रथम चीफ ऑफ डिफेंस स्टाफ जनरल बिपिन रावत, उनकी धर्मपत्नी एवं 12 अन्य सवार थे की दुर्घटना के दुर्भाग्यपूर्ण समाचार से अवगत कराने के लिए आप सबके बीच खड़ा हुआ हूं। जनरल बिपिन रावत डिफेंस सर्विसेज स्टाफ कॉलेज वेलिंगटन के स्टूडेंट ऑफिसर से इंटरेक्ट करने के लिए अपने एक शेड्यूल्ड विजिट पर थे। एयरफोर्स के MI-17V5 हेलीकॉप्टर ने कल 11:48 पर सुलूर एयरबेस से अपनी उड़ान भरी, जिसे 12:15 पर वेलिंगटन में लैंड करना था। सुलूर एयरबेस के एयर ट्रैफिक कंट्रोल ने लगभग
12:08 पर हेलीकॉप्टर से अपना कांटेक्ट खो दिया। बाद में कुनूर के पास जंगल में कुछ स्थानीय लोगों ने आग लगी हुई देखी। जब वे भागकर उस स्थान पर पहुंचे तो उन्होंने मिलिट्री हेलीकॉप्टर के अवशेष को आग की लपटों से घिरा हुआ देखा। स्थानीय प्रशासन से एक बचाव दल उस जगह पर पहुंच गया। उन्होंने क्रैश साइट से सर्वाइवर्स को रिकवर करने का भी प्रयास किया। उस अवशेष से जितने भी लोगों को निकाला जा सका उन सबको यथाशीघ्र वेलिंगटन के मिलिट्री हॉस्पिटल पहुंचाया गया। प्राप्त जानकारी के अनुसार उस हेलीकॉप्टर में सवार कुल 14 लोगों में से 13 लोगों की मृत्यु हो गई। जिन लोगों की आज मैं बड़े दुख और भारी मन से 8 दिसंबर 2021 की दोपहर में हुई मिलिट्री हेलीकॉप्टर जिसमें भारत के प्रथम चीफ ऑफ डिफेंस स्टाफ जनरल बिपिन रावत, उनकी धर्मपत्नी एवं 12 अन्य सवार थे की दुर्घटना के दुर्भाग्यपूर्ण समाचार से अवगत कराने के लिए आप सबके बीच खड़ा हुआ हूं। जनरल बिपिन रावत डिफेंस सर्विसेज स्टाफ कॉलेज वेलिंगटन के स्टूडेंट ऑफिसर से इंटरेक्ट करने के लिए अपने एक शेड्यूल्ड विजिट पर थे। एयरफोर्स के MI-17V5 हेलीकॉप्टर ने कल 11:48 पर सुलूर एयरबेस से अपनी उड़ान भरी, जिसे 12:15 पर वेलिंगटन में लैंड करना था। सुलूर एयरबेस के एयर ट्रैफिक कंट्रोल ने लगभग 12:08 पर हेलीकॉप्टर से अपना कांटेक्ट ಬಲಭಾಗದಲ್ಲಿ ನೋಡ್ತಾ ಇದ್ರಿ ಹೆಲಿಕಾಪ್ಟರ್ ದುರಂತದ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಬಿಗ್ಗೆಸ್ಟ್ ನೆಟ್ವರ್ಕ್, ಬಿಗ್ಗೆಸ್ಟ್ ಕವರೇಜ್. ಪತನದ ಮುಂಚಿನ ಆ ದೃಶ್ಯ ಫಸ್ಟ್ ಆನ್ ಟೆಲಿವಿಷನ್ ಬಂದಿದ್ದು ನ್ಯೂಸ್ 18ನಲ್ಲಿ. ಹೆಲಿಕಾಪ್ಟರ್ ಹಾರಾಟದ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದಾಗಿನ ಹಾಗೆ ಮಂಜು ಕವಿತಾ ಇದೆ, ಮೂವ್ ಆಗ್ತಾ ಇದೆ. ಅದಾದ್ಮೇಲೆ ಗೊತ್ತಿಲ್ಲ ಹಾಗೆ ಮೂವ್ ಆಯಿತು. ಇಲ್ಲಿ ಯಾರೋ ಇದ್ದವರು ಕೆಳಗಡೆ ತೆಗೆದ್ರು. ಅಲ್ಲಿ ರೈಲ್ವೆ ಟ್ರ್ಯಾಕ್ ನಡ್ಕೊಂಡ್ಬರ್ತಾರೆ. ಸಾಮಾನ್ಯ ಚಾರಣಿಗರು ಅಥವಾ ಆ ಭಾಗದಲ್ಲಿ ನೀಲಗಿರಿ ಪರ್ವತ ಶ್ರೇಣಿ ಅಲ್ಲಿ ಓಡಾಡ್ತಿದ್ರು ಅನ್ಸುತ್ತೆ. ಅಲ್ಲಿ ತಮಿಳಲ್ಲಿ ಮಾತಾಡ್ದು ಏನಾಯ್ತು ಬಿದ್ದೋಯ್ತಾ ಅಂತೆಲ್ಲ ಮಾತಾಡ್ತಿದ್ರು. ಹೊಡೆದಿಸಾ ஆமாம் ಅದಕ್ಕೆ ಡ್ಯಾಮೇಜ್ ಆಯ್ತಾ என்னாச்சு ಹೊಡೆದಿಸಾ ஆமாம் ಅದಕ್ಕೆ ಡ್ಯಾಮೇಜ್ ಆಯ್ತಾ ನೆಟ್ವರ್ಕ್ 18 ಗ್ರೂಪ್, ಬಿಗ್ಗೆಸ್ಟ್ ನೆಟ್ವರ್ಕ್, ಬಿಗ್ಗೆಸ್ಟ್ ಕವರೇಜ್, ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಫಸ್ಟ್ ಆನ್ ಟೆಲಿವಿಷನ್. ಆ ದೃಶ್ಯವನ್ನು ನಾವು ಪ್ಲೇ ಮಾಡಿದ್ವಿ. ಅಫ್ಕೋರ್ಸ್ ಈಗೆಲ್ಲ ಕಡೆ ಸಿಗ್ತಿರುತ್ತೆ. ಬಟ್ ಸ್ಟಿಲ್ ಅಲ್ಲಿ ಪ್ರವಾಸಿಗರು ಹೋಗಿದ್ರು, ಅವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಕಣ್ಣಾರೆ ನೋಡ್ತಾ ಇರೋದು, ಸಡನ್ನಾಗಿ ಅದೊಂದು ಸೌಂಡ್ ಬರುತ್ತೆ, ಅಯ್ಯೋ ಏನೋ ಆಯ್ತಾರೆ ಅಂತ ತಿರುಗಿ ನೋಡ್ತಾರೆ. ಅಲ್ಲೊಂದು ಟನಲ್, ಅದು ಅಲ್ಲಿಂದ ಅವ್ರು ನಡ್ಕೊಂಬರ್ತಾ ಇದ್ದಾರೆ. ರೈಲ್ವೆ ಟ್ರ್ಯಾಕ್ ಇರುವಂಥ ಒಂದು ಟನಲ್ ಜಾಗ, ಅದು ಒಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ನಡ್ಕೊಂಬರ್ತಿದ್ದಾರೆ. ಸಾಮಾನ್ಯವಾಗಿ ಇದು ನೋಡ್ತಿದ್ರೆ ನಮಗೆ ಯಾರೋ ಚಾರಣಿಗರಿಗೆ ಈ ದೂದ್ ಸಾಗರ್ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಅದೊಂದು ರೈಲ್ವೆ ಟ್ರ್ಯಾಕು, ಸುತ್ತ ಪರಿಸರ, ಕಾಡು, ಬೆಟ್ಟ, ಪಶ್ಚಿಮ ಘಟ್ಟದ ಸಾಲು ಹಿಂಗೆಲ್ಲ ನೆನಪಾಗ್ತಿರೋದಲ್ಲ, ಆ ಥರದ್ದು ಸೀನ್ ನೆನಪಾಗುತ್ತೆ. ಬಟ್ ಈ ತಮಿಳುನಾಡು ನೀಲಗಿರಿ ಪರ್ವತ ಶ್ರೇಣಿ ಆ ಭಾಗದಲ್ಲಿ ಕಾಡು, ಅಲ್ಲಿ ಪ್ರವಾಸಿಗರು ಹೋಗಿದ್ದವರು ಹಿಂಗೆ ಬರ್ತಿರ್ಬೇಕಾದ್ರೆ ಸುತ್ತ ಮಂಜು, ಅದು ಎಂಜಾಯ್ ಮಾಡ್ತೀವಿ. ಸಡನ್ನಾಗಿ ಮೇಲೆ ಹೆಲಿಕಾಪ್ಟರ್ ಹಾರಾಡ್ತಿರುತ್ತೆ, ಎಷ್ಟೋ ಸರಿ ಹೋಗ್ತಿರುತ್ತೆ, ಹಂಗೆ ನೋಡ್ತಾರೆ. ಇನ್ಯಾರೊಬ್ರು ಕುತೂಹಲಕ್ಕೆ ಅದನ್ನು ಶೂಟ್ ಮಾಡ್ತಿದ್ದಾರೆ. ಮಂಜು ಕವಿತಾ ಇದೆ, ಮಂಜು ಕವಿದ ಹಂಗೆ ಮುಂದೆ ಹೋದ ತಕ್ಷಣ ಅದೊಂದು ದೊಡ್ಡ ಶಬ್ದ ಬರುತ್ತೆ. ಅಂದರೆ ಅಲ್ಲಿಗದು ಆಕ್ಸಿಡೆಂಟ್ ಆಯಿತು, ಅಲ್ಲಿಗದು ಬಿತ್ತು. ಇದು ನ್ಯೂಸ್ 18 ನೆಟ್ವರ್ಕ್ 18ನ ಅತಿ ದೊಡ್ಡ ಕವರೇಜ್ನಲ್ಲಿ ಫಸ್ಟ್ ಆನ್ ಟೆಲಿವಿಷನ್ ನೀವು ನೋಡಿದಂತಹ ದೃಶ್ಯ. ಬಿಗ್ಗೆಸ್ಟ್ ನೆಟ್ವರ್ಕ್, ಬಿಗ್ಗೆಸ್ಟ್ ಕವರೇಜ್, ಅತಿ ದೊಡ್ಡ ನೆಟ್ವರ್ಕ್ನ ಅತಿ ದೊಡ್ಡ ಕವರೇಜ್ ಈ ದೃಶ್ಯ ತೋರಿಸಿದ್ವಿ. ಎನ್ನಾச்சு ಹೊಡೆದಿಸಾ ஆமாம்
अभी ड्राइवर जाए सर எடுத்த வீ- என்னாச்சு உடஞ்சிச்சா ஆமாம் அதுக்கு ட்ரைவர் जाए सर எடுத்த வீ- ನಿವೃತ್ತ ಕರ್ನಲ್ VM ನಾಯ್ಕ ನಮ್ಮ ಜೊತೆ ಬ್ರೇಕ್ ಆದ್ಮೇಲೆ ಜಾಯಿನ್ ಆಗ್ತಾರೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ಕನ್ನಡ ಸಾಹಿತ್ಯ ವೆಲ್ಕಮ್ ಬ್ಯಾಕ್. ನಿನ್ನೆ ಮಧ್ಯಾಹ್ನ 12:20 ತಮಿಳುನಾಡಿನ ನೀಲಗಿರಿ ಅರಣ್ಯ ಪ್ರದೇಶದಲ್ಲಿ ಸೇನಾ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಯಿತು. 13 ಜನ ವೀರ ಮರಣವನ್ನಪ್ಪಿದ್ದಾರೆ. ಇವಾಗ ಅವರ ಪಾರ್ಥಿವ ಶರೀರ ತಮಿಳುನಾಡಿಂದ ದೆಹಲಿಗೆ ಏರ್ ಲಿಫ್ಟ್ ಆಗ್ತಾ ಇದೆ. ಮೀನ್ವೈಲ್ ನ್ಯೂಸ್ 18 ಕನ್ನಡದಲ್ಲಿ ಇದರ ಮೆಗಾ ಕವರೇಜ್, ನಾನ್ ಸ್ಟಾಪ್ ಕವರೇಜ್ ಮುಂದುವರಿತಾನೆ ಇರುತ್ತೆ. ನಮ್ಮ ಜೊತೆ ಸ್ಟುಡಿಯೋಲ್ ಜಾಯಿನ್ ಆಗಿರೋರು ನಿವೃತ್ತ ಕರ್ನಲ್ VM ನಾಯ್ಕ್ ಅವರು. VM ನಾಯ್ಕ್ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಷಯ ನಿಮ್ಗೆ ಗೊತ್ತಾದ ತಕ್ಷಣ ವಾಟ್ಸ್ ಯರ್ ಫಸ್ಟ್ ರಿಯಾಕ್ಷನ್ ನಾಯ್ಕ್ ಸರ್? ಫಸ್ಟ್ ರಿಯಾಕ್ಷನ್ ಏನಂತಂದರೆ ಮೋಸ್ಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ದಟ್ ಏನಂತಂದರೆ ಒಬ್ಬ CDS ಅದು ಭಾರತದಲ್ಲಿ ಪ್ರಥಮ ಬಾರಿಗೆ ಒಂದು CDS ಅಪಾಯಿಂಟ್ಮೆಂಟ್ ಆದದ್ದು ಒಂದು ವರ್ಷದ ಹಿಂದೆ ಆಗಿತ್ತು. ಅಂಥವ್ರನ್ನ ಕಳ್ಕೊಂಡಿವಂಥ ಒಂದು ದೊಡ್ಡ ಆಘಾತ. ಅದ್ರ ಜೊತೆಗೆ ಏನಂತಂದರೆ ಈಗೆಲ್ಲ ನಿನ್ನಿಂದ ಏನಾಗ್ತದೆ ಅಂದರೆ ಇದು ಹಿಲ್ಲಿ ರೀಸನ್ ಮತ್ತು ಕ್ಲೌಡ್ಸ್ ಇರ್ತಕ್ಕಂಥ ಪ್ರದೇಶದಲ್ಲಿ ಫ್ಲೈ ಮಾಡೋದರಿಂದ ಈ ಅಪಘಾತಕ್ಕೆ ಏನಾದರೂ ಕಾರಣ ಆಯ್ತಾನೆ ತಿಳ್ಕೊಂಡು ಜನರು ಊಹೆ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ. ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ನಂತರ ಅದರಲ್ಲಿ ಆಲ್ಮೋಸ್ಟ್ 80 to 90% ಟ್ರುತ್ ಅದರಲ್ಲಿ ಗೊತ್ತಾಗುತ್ತೆ. ಕರ್ನಲ್ ಸರ್, ಸೇನಾ ಮುಖ್ಯಸ್ಥರು ಅಂದ್ರೆ ಭಾರತೀಯ 3 ಸೇನೆಗಳ ಮುಖ್ಯಸ್ಥರು CDS ಪೋಸ್ಟ್ ಬಗ್ಗೆ ಹೇಳಿದ್ರಿ ನೀವು. ಅಂದ್ರೆ ರಕ್ಷಣಾ ಮುಖ್ಯಸ್ಥರೇ ಇದ್ದಾರೆ ಅವರು. ಅವ್ರು ಹಿಂಗೆ ಹೋಗ್ತಿದ್ದಾರೆ ಅಂದ್ರೆ ಬಿಗೆ ಕರ್ನಲ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಗೆ ರೆಡಿ ಆಗಿರುತ್ತೆ ಸರ್ ಒಂದು ಏರ್ಕ್ರಾಫ್ಟು? ಈಗ ಏರ್ಕ್ರಾಫ್ಟ್ ಆಗಿರಲಿ, ಪೈಲಟ್ ಆಗಿರಲಿ, A1 ಇರ್ತದೆ. ಈಗ VIP ಫ್ಲೈಟ್ದಲ್ಲಿ ಯಾವ ಥರ ಚಾನ್ಸಸ್ ಆಫ್ ಫೇಲ್ಯೂರ್ಗೆ ಇರೋದಿಲ್ಲ. ನೀನು ಪೈಲಟ್ಸ್ ಎಕ್ಸ್ಪರ್ಟ್ ತಗೊಳ್ರಿ ಅಥವಾ ಏರ್ಕ್ರಾಫ್ಟದು ಫಿಟ್ನೆಸ್ ತಗೊಳ್ರಿ, ಇವೆರಡರಲ್ಲಿ ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಟಾಪ್ ಮೋಸ್ಟ್ ಏರ್ಕ್ರಾಫ್ಟ್ ಇರುತ್ತೆ, ಟಾಪ್ ಮೋಸ್ಟ್ ಎಕ್ಸ್ಪರ್ಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹಿ ನೋಸ್ ಎವ್ರಿಥಿಂಗ್ ಅನ್ನುವ ಪೈಲಟೇ ಇರ್ತಾರೆ, ಜೊತೆ ಕೋ ಪೈಲಟ್ ಇದ್ದೇ ಇರ್ತಾರೆ. ಎಸ್ 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 ಬಟ್ ಅದನ್ನ ಮೀರಿ ಈ ಥರದೊಂದು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಅಂದಾಗ ನಿಮ್ಮ ಪ್ರಕಾರ ಏನಾಗಿರ್ಬೋದು ಸರ್? ನನ್ನ ಅಸೆಸ್ಮೆಂಟ್ ನೋಡಬೇಕಾದ್ರೆ ಈಗ ಮೌಂಟೇನಿಯಸ್ ರೀಸನ್ದಲ್ಲಿ ಒಂದು ಹಿಲ್ಲಿ ರೀಸನ್ ಒಂದು ಕಾರಣ, ಎರಡನೇದು ಹಿಲ್ಲಿ ರೀಸನ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಕ್ಲೌಡ್ಸು, ಫಾಗು, ವಿಸಿಬಿಲಿಟಿ ಇವು ಏನಂತಂದ್ರೆ ಅಬ್ಸ್ಟ್ರಾಕ್ಟ್ ಮಾಡಿದೀವಪ್ಪ ಅಂತಂದ್ರೆ ಒಂದು ವೆದರು, ಒಂದು ಹಿಲ್, ಇವೆರಡು ಡೆಡ್ಲಿ ಕಾಕ್ಟೇಲ್ ಅದ. ಅಂದ್ರೆ ಇವೆರಡು ಅಡ್ವರ್ಸ್ ಇದ್ದವಪ್ಪ ಅಂತಂದ್ರೆ ಪೈಲಟ್ ಟೇಕ್ ಆಫ್ ಮಾಡಬಾರ್ದು ಹಂಗೆ ನೋಡಿದ್ರೆ. ಬಟ್ ಕೆಲವೊಂದು ಸಿಚುವೇಶನ್ಸ್ ಇರ್ತಾವೆ, ಕ್ಲೌಡ್ಸ್ ಬರ್ತಾವ, ಮೈನರ್ ಇರ್ತಾವ, ನೆಗೋಷಿಯೇಟ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರ. ಅದಂತ ಮೌಂಟೇನ್ಸ್ ಅಲ್ಲಿ ಫ್ಲೈ ಮಾಡೋದು ನಿಲ್ಲಿಸ್ತಾರ. ಅದತ್ರ ವೆದರ್ ಸರಿಯಾಗಿರ್ಲಿಲ್ಲ ಅಂದ್ರೆ ಫ್ಲೈ ಮಾಡೋದು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಅದನ್ನ ಏನಪ್ಪ ಅಂದ್ರೆ ವೆದರ್ನ ಕ್ಲಿಯರ್ ಆಗಿ ನಾವು ಮುಂದೆ ಹೋಗ್ತೀವಿ ಅಂತಕೊಂಡು ಒಂದು ಭರವಸೆಯಿಂದ ಮುಂದೆ ಹೋಗ್ತಾರೆ. ಅಲ್ಲಿ ಟಿಪಿಕಲ್ ಆಗಿ ಇದು ನೋಡಿದರೆ ವೆಲ್ಲಿಂಗ್ಟನ್ ಹೆಲಿಪ್ಯಾಡ್ ನೋಡಿದರೆ ಆ ಬೌಲ್ ಏನಿದೆಯಲ್ಲ, ಇಟ್ ಈಸ್ ಇನ್ ಅ ಬೌಲ್. ಅಂದರೆ ಒಂದೇ ಸೈಡ್ದೊಂದು ಅಪ್ರೋಚ್ ಇದೆ. ಅವ್ರು ಏನಂತಂದ್ರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಲೆಫ್ಟ್ ಆ್ಯಂಡ್ ರೈಟ್ ನಾನು ನೆಗೋಷಿಯೇಟ್ ಮಾಡಿ ಇಲ್ಲಿಗೆ ಬರಲಿ ಅಂತ ಚಾನ್ಸಸ್ ಭಾಳಷ್ಟು ಕಡಿಮೆ. ಸೊ ಅಲ್ಲಿ ಏನಿರ್ತದ, ವ್ಯಾಲಿ ಏನಿದೆಯಲ್ಲ, ವ್ಯಾಲಿದ ಡಿಸ್ಟೆನ್ಸ್ ಭಾಳಷ್ಟು ಕಡಿಮೆ ಇದೆ. ಅಲ್ಲಿ ವ್ಯಾಲಿ ಅಂದ್ರೆ ಗೊತ್ತಲ್ಲ, ಎರಡು ಮೌಂಟೇನ್ಸ್ ನಡುವಲ್ಲಿ ಒಂದು ಅದೇ ವ್ಯಾಲಿ ಫ್ಲೈಯಿಂಗ್ದಲ್ಲಿ ಒಂದು ಡಿಸ್ಟೆನ್ಸ್ ಕಡಿಮೆ ಇದೆ. ಬಟ್ ಕರ್ನಲ್ ಸರ್, ನಾಯ್ಕ್ ಸರ್, ಸಿಯಾಚಿನ್ಗಿಂತನೂ ಸರ್ ಇದು ಇಲ್ಲ ಅಲ್ವಾ? ಯಾವುದು ಸಿಯಾಚಿನ್? ಆ ಸಿಯಾಚಿನ್ದಲ್ಲಿ ಬೇರೆ ತರ ಏನಂತಂದ್ರೆ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಥರದ್ದು ಹೆಲಿಕಾಪ್ಟರು
ಎಲ್ಲ ತರಹದ ವ್ಯವಸ್ಥೆಗೂ ಒಗ್ಗುವಂಥದ್ದು ಮತ್ತು ವಿತ್ ಸ್ಟ್ಯಾಂಡ್ ಮಾಡೋದು ಅಂಥದ್ದೊಂದು ಒಂದು ಕಾಪ್ಟರು ಈ ಥರದ ಅಪಘಾತಕ್ಕೀಡಾಗಿದ್ದು ಅನುಮಾನ ಬರಲ್ವ ಸರ್? ಈಗ ಅನುಮಾನ ಅಂದ್ರೆ ನೋಡು, ಇನ್ವೆಸ್ಟಿಗೇಷನ್ ಅನುಮಾನ ಅಂತೂ ಎಲ್ಲ ಬರುತ್ತದೆ. ಅನುಮಾನ ಏನಂತಂದ್ರೆ ಏನಾದರೂ ಹೆಲಿಕಾಪ್ಟರ್ದಲ್ಲಿ ಏನಾದರೂ ಡಿಫೆಕ್ಟ್ ಇತ್ತು ಅಥವಾ ಪೈಲಟ್ಸ್ ಡಿಫೆಕ್ಟ್ ಇತ್ತು, ಅವು ಏನಂತಂದ್ರೆ ಈಗ ಯಾರಿಗೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅದು ಇನ್ವೆಸ್ಟಿಗೇಷನ್ ಒಂದು ಈಗ ಎನ್ಕ್ವೈರಿ ಆರ್ಡರ್ ಮಾಡಿದಾರಲ್ಲ, ಎನ್ಕ್ವೈರಿ ಆರ್ಡರ್ ಮಾಡ್ಯಾರ, ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ ಅಂತ ಹೇಳಿದಲ್ಲ, ಬ್ಲ್ಯಾಕ್ ಬಾಕ್ಸ್ದಲ್ಲಿ ಕಂಪ್ಲೀಟ್ಲಿ ನಿಮ್ಗೆ 80% ಟ್ರುತ್ ಹೊರಗೆ ಬರ್ತದೆ. ಅದರಲ್ಲಿ ಏನಾಯ್ತು ಆ್ಯಕ್ಚುಲಿ ಅಂತ ಒಂದು ಹೊರಗೆ ಬರ್ತದೆ. ಆಮೇಲೆ ನೀವು ಹೇಳಿದ್ರಿ ಸಯಾಚಿನ್ ಸಯಾಚಿನ್ದು ಅಲ್ಲಿ ಕಂಡೀಷನ್ಸೇ ಬೇರೆ. ಅಲ್ಲಿ ಏನಾಗ್ತದೆ ಅಂತಂದರೆ ಈ ಥರ ಕ್ಲೌಡ್ಸ್ ಅದು ಆ ಹೈಟ್ದಲ್ಲಿ ಕ್ಲೌಡ್ಸು ಅವು ಇವು ಈ ಟೈಪ್ ಇರೋದಿಲ್ಲ. ಇದು ಏನಂತಂದರೆ ಈಗ ಯಾವುದೇ ಏರಿಯಾದಲ್ಲಿ ಈಗ ಕೆಲವೊಂದು ಮೋಸ್ಟ್ ಡಿಫಿಕಲ್ಟ್ ಏರ್ ಸ್ಟ್ರಿಪ್ಸು, ಕೆಲವೊಂದು ಮೋರ್ ಫೇವರಬಲ್ ಏರ್ ಸ್ಟ್ರಿಪ್ಸ್ ಅಂತ ಇದು ಕೆಲವೊಂದು ಇರ್ತದೆ. ಕೆಲವೊಂದು ಟೇಬಲ್ ಟಾಪ್ ಏರ್ ಸ್ಟ್ರಿಪ್ಸ್ ಇರ್ತವೆ, ಕೆಲವೊಂದು ಡೇಂಜರಸ್ ಏರ್ ಸ್ಟ್ರಿಪ್ಸ್ ಇರ್ತವೆ. ಅದರಂಗೆ ಹೆಲಿಪ್ಯಾಡ್ಸು ಕೂಡ ಈಗ ಅಪ್ರೋಚ್ ಏನಿರ್ತದಲ್ಲ, ಹೆಲಿಕಾಪ್ಟರ್ ಬರಬೇಕಾದ್ರೆ ಸ್ಲೋಲಿ ಅದನ್ನು ಸ್ಪೀಡು ಮತ್ತು ಹೈಟು ಕಡಿಮೆ ಮಾಡ್ತಾ 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 ಬರ್ತಿರ್ತದಲ್ಲ, ಅವರಿಗೆ ಸ್ಪೇಸ್ ಬೇಕಲ್ಲ, ಅದು ಸ್ಪೇಸ್. ಆ ಸ್ಪೇಸ್ ಬೇಕಾದಾಗ ಕ್ಲೌಡ್ಸ್ ಎಂಟ್ರ್ ಆದಾಗ ಏನಾಗ್ಬಿಡ್ತದೆ ಅಂತಂದರೆ, ಕ್ಲೌಡ್ಸ್ದಾಗ ಎಂಟ್ರ್ ಆದ ಕೂಡಲೇ ಈಗ ಮುಂದೆ ಕ್ಲಿಯರ್ ಇದೆ ಅಂತ ಅವರು ತಿಳ್ಕೊಂಡೆ ಫ್ಲೈ ಮಾಡ್ತಿರ್ತಾರೆ. ಹೌದು. ಆದರೆ ಇನ್ಅಡ್ವರ್ಟೆಂಟ್ಲಿ ಅವ್ರಿಗೆ ಗೊತ್ತಾಗಲಾರ್ದೇ ಇಲ್ಲ ಗ್ರೌಂಡ್ ಆದ್ರೆ ಟಚ್ ಆಗಿರ್ತದೆ, ಹಿಲ್ ಆದ್ರೆ ಟಚ್ ಆಗಿರ್ತದೆ, ಟ್ರೀ ಆದ್ರೆ ಟಚ್ ಆಗಿರ್ತದೆ. ಯಾಕಂದ್ರೆ ವಿಜುವಲಿ ಏನು ಕಾಣಿಸ್ತಾ ಇರೋದಲ್ಲ ಕ್ಲೌಡ್ಸ್ ಒಳಗೆ ಮೂವ್ ಆದಾಗ. ಬಟ್ ATC ಅಡ್ವೈಸ್ ಮಾಡ್ತಿರ್ತಾರೆ, ಅವ್ರ ಹೈಟ್ ಎಷ್ಟು ಮೇಲಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಅರಣ್ಯ ಪ್ರದೇಶದಲ್ಲಿ ಇದಾಗಿರೋದ್ರಿಂದ ಅಫ್ಕೋರ್ಸ್ ಕ್ಲೌಡ್ ಇದೆ, ಮಂಚಿದೆ, ಏನೂ ಕಾಣಿಸಲ್ಲ ನಿಜ. ಬಟ್ ಇದಕ್ಕೊಂದು ಅಪ್ರೋಚ್ ಆಗ್ತಿದ್ದೀನೋ ಅಂತ ತುಂಬ ದೂರನೇ ಗೊತ್ತಾಗ್ಬಿಡುತ್ತಲ್ಲ, ಅವಾಗ ಏನು ಸ್ಟ್ಯಾಂಡ್ ತಗೋತಾರೆ ಸರ್ ನಿಮ್ಮ ಪ್ರಕಾರ ಕರ್ನಲ್ ಸರ್? ಅಂದರೆ ಲೆಟ್ಸ್ ಗೋ ಬ್ಯಾಕ್ ಅಂತನೋ ಅಥವಾ ಚೀಫ್ ಕೂತಿದ್ದಾರೆ ಏನಾದ್ರು ಕೇಳ್ತಾರ, ಏನಿರುತ್ತೆ ಫಾರ್ಮಾಲಿಟೀಸ್? ಈಗ ನಾವು ವಾಪಸ್ ಹೋಗೋಣ, ಲೆಟಸ್ ಫ್ಲೈ ಬ್ಯಾಕ್ ಅನ್ನೋ ಈ ಕ್ಲೌಡ್ಸ್ನ ಏನಪ್ಪ ನೆಗೋಷಿಯೇಟ್ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲೇನೋ ಅಂತಕೊಂಡು ಆ ಡಿಸಿಷನ್ ತಗೊಳ್ಳೋದು ಪೈಲಟ್ ತಗೊಳ್ತಾನೆ. ಈಗ ನೀವು ಅವರು ಕೊಯಂಬತ್ತೂರು ಏರ್ಪೋರ್ಟ್ದಿಂದ ಇದು ಟೇಕ್ ಆಫ್ ಆದದ್ದು. ಕೊಯಂಬತ್ತೂರು ಏರ್ಪೋರ್ಟ್ದಿಂದ ವೆಲ್ಲಿಂಗ್ಟನ್ವರೆಗೆ ಒಂದು 30 ಮಿನಿಟ್ಸ್ ಫ್ಲೈಟ್ ಇದೆ ಅಂತಕೋ. 30 ಮಿನಿಟ್ಸ್ ಫ್ಲೈಟ್ ಅಂತಂದ್ರೆ ಒಂದು ಕನಿಷ್ಠ ಒಂದು 15 ನಿಮಿಷ ಅವರು, ನನ್ನ ಅಸೆಸ್ಮೆಂಟ್ ಪ್ರಕಾರ 15 ನಿಮಿಷ ಅವರು ಕೊಯಂಬತ್ತೂರು ಏರ್ಪೋರ್ಟ್ ATC ಜೊತೆಗೆ ಕಾಂಟ್ಯಾಕ್ಟ್ ಇದ್ದಿರಬಹುದು. ಅದಾದ ನಂತರ ಒಂದು ಸಲ ಹಿಲ್ ಎಂಟರ್ ಆದ ಕೂಡಲೇ ಆ ATC ಜೊತೆಗೆ ಸಂಪರ್ಕ ಕಟ್ ಆಗ್ತದೆ. ಯಾಕೆ ಕಟ್ ಆಗ್ತದೆ ಅಂತಂದರೆ, ಇದು ಲೈನ್ ಆಫ್ ಸೈಟ್ ಕಮ್ಯುನಿಕೇಷನ್. ಇದು ಲೈನ್ ಆಫ್ ಸೈಟ್ ಕಮ್ಯುನಿಕೇಷನ್ ಯಾವಾಗ ಹಿಲ್ದಲ್ಲಿ ಓದ್ತಾರೆ ಅಂತಂದ್ರೆ, ಈಗ ಮೊಬೈಲ್ ನೆಟ್ವರ್ಕ್ ಹೆಂಗೆ ವೀಕ್ ಆಗ್ತಾವೆ, ಕೆಲವೊಮ್ಮೆ ಕಟ್ ಆಗ್ತಾವಲ್ಲ, ಅದೇ ಥರ ಇವ್ರದ್ದು ಕಮ್ಯುನಿಕೇಷನ್ ಬಿಟ್ವೀನ್ ಹೆಲಿಕಾಪ್ಟರ್ ಆ್ಯಂಡ್ ATCನೂ ಅದೇ ಥರ ಇರ್ತದೆ. ಸೊ ಇವರು ಆ ವ್ಯಾಲಿಯಲ್ಲಿ ಆ ಹಿಲ್ಸಲ್ಲಿ ಫ್ಲೈ ಮಾಡಬೇಕಾದ್ರೆ ತಮ್ಮ ಎಕ್ಸ್ಪೀರಿಯನ್ಸ್ನಿಂದ ತಮ್ಮ ರೂಟ್ ಪ್ರಕಾರ ಫ್ಲೈಟ್ ಪಾತ್ರದಲ್ಲೇ ಹೋಗ್ತಿರ್ತಾರೆ. ಇದು VIP ಫ್ಲೈಟ್ ಇರೋದ ಕಾರಣ ಒಂದು ರಿಸೀವಿಂಗ್ ಹೆಲಿಪ್ಯಾಡ್ ಏನಿರ್ತದಲ್ಲ, ಅಲ್ಲಿ ಕೂಡ ಒಂದು ರೇಡಿಯೋ ಸೆಟ್, ಒಂದು ಕಮ್ಯುನಿಕೇಶನ್ ಸಲುವಾಗಿ ಇಟ್ಟಿರ್ಬೋದು. ಅವರು ಏನು ಮಾಡ್ತಾರೆ, ಅವ್ರ ರೇಂಜ್ದಾಗ ಬಂದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೆಲಿಪ್ಯಾಡ್ದ ರೇಂಜ್ದಲ್ಲಿ ಬಂದಾಗ ಬಿಟ್ವೀನ್ ಹೆಲಿಪ್ಯಾಡ್ ಆ್ಯಂಡ್ ಏನಂತಂದರೆ ಇಲ್ಲಿ ಹೆಲಿಕಾಪ್ಟರ್ಗೆ ಕನೆಕ್ಷನ್ ಇರ್ತದೆ. ಈಗೆಲ್ಲ ಅಮರ್ನಾಥ್ ಅವರು ಇವರು ಫ್ಲೈ ಮಾಡ್ತಾರಲ್ಲ, ವೈಷ್ಣೋದೇವಿ ಆಯಿತು, ಇದು ಉತ್ತರಾಖಂಡದಲ್ಲಿ ಅದೆಲ್ಲ ಬದ್ರಿನಾಥ್, ಕೇದಾರಿನಾಥ್ ಇವೆಲ್ಲ ಫ್ಲೈಟ್ ಮಾಡ್ತಾರಲ್ಲ, ಒಂದು ಹೆಲಿಪ್ಯಾಡ್ದಿಂದ ಹೆಲಿಕಾಪ್ಟರ್ ಕನೆಕ್ಷನ್ ಇರ್ತದೆ. ಅಲ್ಲಿ ಯಾವುದು ATC ಇರೋದಲ್ಲ ಅಲ್ಲಿ. ಅದೇ ಥರ ವೆಲ್ಲಿಂಗ್ಟನ್ದಲ್ಲಿ ಒಂದು ಹೆಲಿಪ್ಯಾಡ್ದಲ್ಲಿ ಒಂದು ರೇಡಿಯೋ ಸೆಟ್ ಮುಖಾಂತರ ಹೆಲಿಕಾಪ್ಟರ್ ಕನೆಕ್ಷನ್ ಆಗಲಿಕ್ಕಂತ ಫೆಸಿಲಿಟಿ ಇರ್ತದೆ. ಬಟ್ ಹಿಲ್ ಇರೋ ಕಾರಣ ಅಲ್ಲಿ ಕೂಡ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗಿರೋದಲ್ಲ. ಗೊತ್ತಾಯ್ತಾ? ಅರ್ಥ ಆಯ್ತು. ಬಟ್ ಎಲ್ಲ ಸರ್, ನಿಮ್ಮ ಅಧಿಕಾರ ಅವಧಿಯಲ್ಲಿ ಇದಕ್ಕೆ ಹೋಲುವಂತ ಯಾವ್ದಾದ್ರು ಪ್ರಕರಣವನ್ನ ನೀವು ವಿಟ್ನೆಸ್ ಮಾಡಿದ್ದುಂಟಾ? ಇಲ್ಲ, ಬಹಳಷ್ಟು ಏರ್ ಕ್ರಾಶಸ್ ಆಗ್ಯಾವ. ಈ ರೀಸೆಂಟ್ಲಿ ಒಂದು 2 ವರ್ಷದಿಂದನೇ. ನೀವು ಹತ್ತಿರದಿಂದ ಇನ್ವೆಸ್ಟಿಗೇಷನ್ ಎಲ್ಲ ನೋಡಿದ್ದು, ಈ ಥರ ಆಗಿತ್ತು, ಇದಕ್ಕೆ ರೀಸನ್ ಇದಿತ್ತು, ಗೊತ್ತೇ ಇರಲಿಲ್ಲ ಅಂತ ಆ ಥರದ್ದು ಏನಾದರೂ? ಈಗ ಏನಾಗ್ತದ, ನಾನು ಪಠಾನ್ಕೋಟದಲ್ಲಿದ್ದಾಗ ಒಂದ್ಸಲ ಸರ್ವಿಸ್ ಮಾಡ್ಬೇಕಾದ್ರೆ ನನ್ನ ಕಣ್ಣು ಮುಂದೆ ಕ್ರಾಶ್ ಆಗೋದು ನೋಡಿದೆ. ಅವಾಗ MiG-21 ಏರ್ಕ್ರಾಫ್ಟ್ ಕ್ರಾಶ್ ಆಯಿತು. MiG-21 ಏರ್ಕ್ರಾಫ್ಟ್ ಕ್ರಾಶ್ ಆಯಿತು, ಈ ವಿಮಾನ ಕ್ರಾಶ್ ಆಯಿತು. ಬಟ್ ಪೈಲಟ್ ಸೇಫ್ ಆದ್ರೆ, ಯಾಕಂದ್ರೆ ಅದರಲ್ಲಿ ಎಜೆಕ್ಟ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಇರ್ತದೆ. ಸೊ ನಾವು ಜೀಪ್ನಲ್ಲೇ ಹೋಗ್ತಾ ಇದ್ವಿ ಸಡನ್ಲಿ ಅದಕ್ಕೆ ಫೈರ್ ಆಯ್ತಿತ್ತು. ಕ್ರಾಶ್ ಆದ ಕೂಡಲೇ 2 ಪೈಲಟ್ ಕೆಳಗೆ ಬರೋದು ನೋಡಿದ್ರು. ಕೆಳಗೆ ಬರೋದು ನೋಡಿದ ಕೂಡಲೇ ಇಮಿಡಿಯೇಟ್ಲಿ ಅದು ಫ್ಲೈಟ್ ಇದಾದ ಕೂಡಲೇ ಮತ್ತು ಆಂಬುಲೆನ್ಸ್ ಆಟೋಮೆಟಿಕಲಿ ಮಿಲಿಟರಿ ಹಾಸ್ಪಿಟಲ್ದಿಂದ ಆಂಬುಲೆನ್ಸ್ ಹೋಯ್ತು. ಆ ಪೈಲಟ್ನ ರಿಕವರ್ ಮಾಡಿದ್ವಿ. ಆ ಪೈಲಟ್ ಹೋಗಿ ಭೇಟಿಯಾಗಿ ಕೂಡ ಬಂದೆ ನಾನು. ಸೊ ಈ ಥರ ಇವು ಏನಾಗ್ತಾವಲ್ಲ ಇನ್ಸಿಡೆಂಟು, ಇವು ಫ್ರೀಕ್. ಇದು ಏನಂತಂದ್ರೆ ಒಂದು ಫಾರ್ಮುಲಾ ಇರ್ತದೆ. ಏನಂತಂದ್ರೆ ಈ 3 ಕಾಂಬಿನೇಷನ್ಸು ಎಂದು ಮೀಟ್ ಮಾಡಬಾರ್ದು. ಒಂದು ಏನಪ್ಪ ಅಂದ್ರೆ ಹಿಲ್ಲಿ ಟೆರೇನ್ ಆದ, ಬ್ಯಾಡ್ ವೆದರ್ನ ಆದಂತಗಳು ಪೈಲಟ್ ಶುಡ್ ನಾಟ್ ಎಂಟರ್.
ಒಂದು ವೇಳೆ ಪೈಲಟ್ ಇದ್ದಾನೆ, ಹಿಲ್ಲಿ ಟೆರೆನ್ ಇದೆ, ಬಟ್ ವೆದರ್ ಕ್ಲಿಯರ್ ಇದೆ, ಈ ಕ್ಯಾನ್ ಗೋ. ಹಾಂ ಬಟ್ ಬ್ಯಾಡ್ ವೆದರ್ ಇದೆ, ಪೈಲಟ್ ಚೆನ್ನಾಗಿದ್ದಾನೆ, ಬಟ್ ಇಟ್ ಇಸ್ ನಾಟ್ ಎ ಹಿಲಿ ರೀಸನ್, ಈ ಕ್ಯಾನ್ ಗೋ. ವಿತ್ 3 ಕಾಂಬಿನೇಷನ್ಸ್ ಇದು ಮಾಡಿದರೆ ಡೆಡ್ಲಿ ಕಾಕ್ಟೇಲ್, ಡೆಡ್ಲಿ ಏನಾದರೂ ಅನಾಹುತ ಆಗ್ತದೆ. ಅದು ಇಲ್ಲಿ ಟೆರೇನೂ ಇರ್ತದೆ, ಬ್ಯಾಡ್ ವೆದರ್ನೂ ಇರ್ತದೆ. ಅಂಥ ಟೈಮ್ದಲ್ಲಿ ಫ್ಲೈ ಮಾಡೋದು ಅವಾಯ್ಡ್ ಮಾಡಬೇಕು. ಇಲ್ಲ ಎಟ್ ಬೆಸ್ಟ್ ಎಷ್ಟೋ ಪೈಲಟ್ಸ್ ಇವನ್ನ ರಾಷ್ಟ್ರಪತಿ ಪ್ರಧಾನಮಂತ್ರಿ ಫ್ಲೈ ಮಾಡೋದು ರೆಫ್ಯೂಸ್ ಮಾಡಿದ್ದಾರೆ. ನೋಡಿ ಸರ್, ವೆದರ್ ಸರಿ ಇಲ್ಲ, ಹೋಗೋದು ಏನಂತಂದ್ರೆ ಸರಿ ಇಲ್ಲ ಅಂತಕೊಂಡು ರೆಫ್ಯೂಸ್ ಮಾಡ್ಯಾರ. ಪೈಲಟ್ ರೆಫ್ಯೂಸ್ ಮಾಡಿದ್ಕೊಳ್ಳಿ ಯಾರು ಫೋರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಎರರ್ ಆಫ್ ಜಡ್ಜ್ಮೆಂಟ್ ಆಗಲಿ, ವೆದರ್ ಆಗಲಿ, ಇವೆಲ್ಲ ಕಾರಣಗಳು ಇನ್ವೆಸ್ಟಿಗೇಷನ್ ಆದ ನಂತರ ಗೊತ್ತಾಗ್ತದೆ. ಇನ್ವೆಸ್ಟಿಗೇಷನ್ ಆಗೋವರೆಗೆ ಸ್ವಲ್ಪ ತಾಳ್ಮೆ ಇರಬೇಕು. ಅದು ಕಾಕ್ಪಿಟ್ ಇದೇನಂತಂದ್ರೆ ಅದು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ್ರಿಂದ ಎಲ್ಲ ಕಾಕ್ಪಿಟ್ದಲ್ಲಿ ಕನ್ವರ್ಸೇಷನ್ ಆಯಿತು, ಮಷಿನ್ ಯಾವ್ಯಾವ ಥರ ರೀಡಿಂಗ್ಸ್ ಇದೆ ಎಲ್ಲ ಬರ್ತಾರೆ. ಅದನ್ನ ಇನ್ವೆಸ್ಟಿಗೇಷನ್ ಆದ ನಂತರ ಒಂದು ಸತ್ಯ ಹೊರಗೆ ಬರ್ತದೆ. ಅಲ್ಲಿವರೆಗೆ ಕಾಯ್ದು ಸತ್ಯ ಹೊರಗೆ ಬರ್ತದೆ, ಕಾಯ್ಬೇಕು ಅಲ್ಲಿವರೆಗೆ. ರೈಟ್ಲಿ ಸೆಡ್. ಶಾರ್ಟ್ಸ್ ಪ್ಯಾನಲ್ ನಮಗೆ ಮಾಹಿತಿ ಕೊಟ್ರಿ. VM ನಾಯಕ್, ನಿವೃತ್ತ ಕರ್ನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.